ಮುಂದೆ ಶ್ರಾವಣ ಬರ್ತದ ಬರ್ತಾದ ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಗಿಲು ತೆಗಿತದ ಅಂತೇಳಿ ಹಿರಿಯರು ಹೇಳ್ತಾರ. ಹೌದು ಹಿರಿಯರು ಹೇಳ್ತಾರ ಹಾ ಮನೆಗೆ ಖಂಡ ಒಯ್ದಾಗಲ್ಲ. ಹೌದು ಚಿಕ್ಕನ್ ಒಯ್ಯದಾಗೋದಿಲ್ಲಪ್ಪ. ಆ ಶ್ರಾವಣ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ಮಾಡ್ಬೇಕು, ನಾವು ಬಾಯಿ ಸಹಿ ಮಾಡ್ಕೋಬೇಕಂದ್ರತ್ತ ಅವ್ರು. ಹೌದು ಅವಾಗ ಒಬ್ಬ ದಾರದ ಖರ್ಚು ಹೊರಸ್ಕೊಂಡ, ಒಬ್ಬ ಅನ್ನದ ಖರ್ಚು ಹೊರಸ್ಕೊಂಡ, ಒಬ್ಬ ಮರಿ ಖರ್ಚು ಹೊರಸ್ಕೊಂಡ. ಹೌದು ಮರಿ ಖರ್ಚು ಹೊರಸ್ಕೊಂಡ ಹೇಳ್ತಾನ, ಏನ್ ಹೇಳ್ತಾನ? ಏ ದೋಸ್ತ, ನಾಯೇನು ನಿಪ್ಪಾಣಿ ಬಾಜಾರಕ್ಕೆ ಹೋಗಿ ರೊಕ್ಕ ಕೊಟ್ಟು ಮರಿ ತರುದಿಲ್ಲೋ? ಮನೆಯಾಗೆ 3 ತಿಂಗಳು ಮರಿ ಅದ. ಮನೆಗೆ ಸೊಕ್ಕಿನ ಮರಿ ಅದ, 3 ತಿಂಗಳು ಸೊಕ್ಕಿನ ಮರಿ ಅದ. ತರ್ತೀನಿ ಇಲ್ಲ ಅನ್ನೋದೇನೋ ಮನ್ಯಾಗ ಮಾತ್ರ ನನ್ನ ಹೆಂಡತಿ ಜಾಬದಳು, ಹೆಂಗ ತರ್ಲಿ ಮರಿ ಅಂದೇವ. ಹೌದು ಹೆಣ್ತಿಗಂತೂ ಕಂಪನಿ, ಆ ಕಂಪನಿ ಇರ್ತಾವನು ಇರ್ತಾವಪ್ಪ. ಅವಾಗ ಇಬ್ರು ಕೂಡಿ ಏನಂತ? ಏ ದೋಸ್ತ, ನೀ ಹೆಂಡತಿ ಬಾಳ ಅಂತ ಕಾಣುತ್ತೆ, ಹೌದು ನೀನು ಹೆಂಡತಿ ಮಲ್ಕೊಂಡು ಬಳಕ ಮರಿ ತಗೊಂಡ್ ಬಾ, ರಾತ್ರಿ ಪಾರ್ಟಿ ಮಾಡೋಣ ಅಂತ ಹೇಳಿದ್ರು ಇಬ್ರು ಕೂಡಿ. ಹೌದು ರಾತ್ರಿ ಮಕ್ಕೊಂಡಾಗ ಇವ ಯಾಕಾಗಲ್ಲ ಅಂತ ಹೇಳ್ದ. ದಾರು ತಂದ್ರು, ನಂದು ಕುಡಿ ನಿಂದು ಕುಡಿ ನಂದು ಕುಡಿ ನಿಂದು ಕುಡಿ ಅನ್ನೋದಾಗ ಟೈಮ್ 11 ಆಯ್ತು, ದಾರು ಮುಗಿತ್ತು, ನಿಶೆ ಹೆಚ್ಚಾಯ್ತು, ಹಸು ಬಾಳ ಆಯ್ತು. ಅವಾಗ ಮರಿ ತರೋನ್ ಗೆತ್ತಾರ. ಏನಂತ? ಏ ಮಗನ, ಟೈಮ್ 11 ಆಗ್ಯದ, ಮರಿ ತರ್ತಿ ಯಾವಾಗ, ಕೊಯ್ಯೋದ್ ಯಾವಾಗ, ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದ್ ಯಾವಾಗ ಅಂದ್ರು. ಹೌದು ಅವಾಗ ಮರಿ ತರ ಹೇಳ್ತಾನ, ಏನಂತ? ಏ ವಿಚಾರ ಮಾಡಕ್ ಹೋಗ್ಬೇಡ್ರಿ, ನನ್ನ ಹೆಂಡತಿ ಈಗ ಮಲ್ಕೊಂಡಾಳ, 10ಕ್ಕೆ ಮಕ್ಕೊತಾಳ, ಟೈಮ್ 11 ಆಗ್ಯದ, ಮನಿಗ್ ಹೋಗಿ ಮರಿ ತರ್ತೀನಿ ಅಂತೇಳಿ ಮನ್ಯಾನ ಮರಿ ದೋತ್ರ ಚಾಳದಾಗ ಕಟ್ಕೊಂಡು ಬಂದ. ದೋತ್ರ ಚಾಳದಾಗ ಕಟ್ಕೊಂಡು ಬಂದು ಶಿಸ್ತ್ನ್ಯಾಗ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು. ಮುಂಜಾನೆ 5ಕ್ಕೆ ಎತ್ತರ ಆಯ್ತು, ನಿಶೆ ಇಳಿತು. 3 ಮಂದಿ ತಮ್ಮ ಮನಿಗ್ ಹೋದ್ರು. ಇವ ಮರಿ ಒಯ್ದವನು ಅವ್ರ ಮನಿಗ್ ಹೋದಪ್ಪ, ಸಣ್ಣ ಕಾಣ್ತಿಕೋತ ಹೋಗತ್ತಾನ ಹೆಣತ್ ನಸಕ್ನ್ಯಾಗ ಎದ್ದು ಅಂಗಳ ಕಸ ಹೊಡಿಕತ್ತಿದ್ರು. ಹೌದು ಭಾಗವಾಗಿ ಅಂಗಳ ಕಸ ಹೊಡಿತಿದ್ರು. ಅದೇ ಹೆಣತಿ ಮಾರಿ ಮುಂದ ಅದೇ ಮರಿ ಹಾರಾಡಕತ್ತಿತ್ತು. ಹೌದಪ್ಪ, ಟಣಕ್ 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 ಅದು ಮರಿ ಹಾರಾಡಕತ್ತಿತ್ತು. ಇವ ನಿಧಿಗಣ್ಣ ಕಣ್ತಿಕೊತ್ತಾನ, ಏನಂದ? ರಾತ್ರಿನೇ ಕೊಯ್ಕೊಂಡಿದ್ದೀನಿ, ಇಲ್ಯಾಕ ಹಾರಾಡಕತ್ತದ. ಅವಾಗ ಹೆಣತ್ ಹೇಳ್ತಾಳ, ಏನ್ ಹೇಳು? ಆ ಮರಿ ಒಯ್ದು ಬೆಂಕಿ ಹತ್ತರಿ, ಕಳ್ಳರ ಗತ್ತಲೆ ಕರಿ, ನಾಯಿ ಕುಣ್ಣಿ ಒಯ್ದಿರಲ್ಲ, ಅದು ಎಲ್ಲಿ ಇಟ್ಟಿರ ಅಂದ. ನಾಯಿ ಕುಣ್ಣಿ ತಿಂದಂಗ ಆಗ್ಬಿಡದಪ್ಪ, 10 ಮರಿ ತಿಂದಂಗ ಆಗ್ಬೇಕು. ಮರಿ ತಿಂದಂಗ ಒಟ್ಟು ನಗಸ್ಕೋತ ಕಾರ್ಯಕ್ರಮ ಮಾಡ್ರಂತಕ್ಕಂತ ಹೇಳ್ಯಾರ. ಅದಕ್ಕೆ ಇರ್ಲಿ, ಆ ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ದುಡ್ದವ್ರಿಗೆ ಗೊತ್ತು ದುಡ್ಡಿನ ಬೆಲೆ. ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ದುಡ್ದವ್ರಿಗೆ ಗೊತ್ತು ದುಡ್ಡಿನ ಬೆಲೆ, ರೈತನಿಗೆ ಗೊತ್ತು ಭೂಮಿಯ ಬೆಲೆ. ಈ 3 ತಿಳಿದವನಿಗೆ ಗೊತ್ತು ಜೀವನದ ಬೆಲೆ ಅಂತ ತಿಳ್ಕೊಂಡು ಯಾರು 10 ರೂಪಾಯಿ, ಯಾರು 51 ರೂಪಾಯಿ, ಯಾರು 101 ರೂಪಾಯಿ, ಯಾರು 251 ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದಾರೆ. ಅವರಿಗಾದ್ರೂ ಕೂಡ ನನ್ನಪ್ಪ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಮುತ್ಯ ಮಾಳಿಂಗರಾಯ ಒಂದ್ ಕೈಲಿ ಬೆಳ್ಳಿ, ಒಂದ್ ಕೈಲಿ ಬಂಗಾರ ಕೊಟ್ಟು ಅವ್ರ ಮನೆಯೊಳಗ ಬಂಗಾರದ ಹೊಗೆ ಹಾರಿಸ್ಲಿ, ಅವ್ರ ಮನೆಯೊಳಗ ಹಾಲುಕ್ಕೆ ಹಳ್ಳ ಹರಿಲಿ, ತುಪ್ಪದ ಕಾವಲಿ ಅವತ್ತು ಅವ್ರ ಮನೆಯಾಗಿರ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಹಣವನ್ನು ಒಮ್ಮೆ ಸ್ವೀಕಾರ ಮಾಡ್ತಾ ಇದ್ದೀನಿ ನಾನು. ಅಂದ್ರೆ ನಮ್ಮಂತವ್ರಿಗೆ ಯಾರೇ ನಾಯಿ ಕುಡಿ ಓದಿ